ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಶಿಲ್ಪಾ ಭಟ್, ಸುಬೋಧ ಸ್ಕಿನ್ ಆ್ಯಂಡ್ ಕಾಸ್ಮೆಟಿಕ್ ಕ್ಲಿನಿಕ್ ಬೆಂಗಳೂರು, ಚರ್ಮರೋಗ ತಜ್ಞರು. ಇವತ್ತು ನಾನು ನಿಮ್ಮ ಜೊತೆ ಒಂದು ಮೆಲಾಸ್ಮಾ ಅಥವಾ ಮುಖದ ಮೇಲೆ ಆಗುವಂಥ ಕಪ್ಪು ಕಲೆಗಳು, ಇದರ ಕಾರಣಗಳು ಹಾಗೂ ಟ್ರೀಟ್ಮೆಂಟ್ ಏನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಹೇಳ್ತೇನೆ. ಮುಖದ ಮೇಲೆ ಬರುವಂತಹ ಕಪ್ಪು ಕಲೆಗಳು ಸಾಮಾನ್ಯವಾದ ತೊಂದರೆ. ಈ ಕಾಯಿಲೆ ಏನಿದೆ ಅಲ್ಲ, ಬಂಗು ಅಥವಾ ಮೆಲಾಸ್ಮಾ, ಇದನ್ನ ಜನ ಸಾಮಾನ್ಯವಾಗಿ ಪಿಗ್ಮೆಂಟೇಷನ್ ಅಂತ ಅಂದ್ಕೊಂಡ್ಬಿಡ್ತಾರೆ. ಆದರೆ ಎಲ್ಲ ಪಿಗ್ಮೆಂಟೇಷನ್ ಸಹ ಬಂಗ್ ಅಲ್ಲ. ಬಂಗು ಅನ್ನೋವಂಥದ್ದು ಸ್ಪೆಸಿಫಿಕ್ ಆಗಿ ನೀವು ನೋಡಿರ್ತೀರ, ಕೆಲವರಿಗೆ ಮುಖದ ಮೇಲೆ ಬಟರ್ಫ್ಲೈ ಥರ ಫ್ರಂಟಲ್ಲಿ ನೋಸ್ ಮೇಲೆ ಆಗಿರುತ್ತೆ, ಚೀಕ್ಸ್ ಮೇಲೆ ಹರಡ್ಕೊಂಡಿರುತ್ತೆ, ತುಂಬ ಹರಡಿದ್ರೆ ಫೋರ್ ಹೆಡ್ಡು ಮತ್ತು ಚಿನ್ ಮೇಲೆ ಕೂಡ ಆಗಿರುತ್ತೆ. ಇಂತಹ ಕಪ್ಪು ಕಲೆಗಳಿಂದ ಸಾಮಾನ್ಯವಾಗಿ ಜನ ತುಂಬ ನೊಂದಿರ್ತಾರೆ. ಮೊದಲಿಗೆ ಈ ಮೆಲಾಸ್ಮಾಗೆ ಕಾರಣಗಳೇನು ಅನ್ನೋದನ್ನ ನೋಡೋಣ. ನಂಬರ್ 1, ಹೆರಿಡಿಟ್ರಿ ಅಥವಾ ಅನುವಂಶೀಯವಾಗಿ ಬರ್ಬೋದು. ನಮ್ಮ ಇಂಡಿಯನ್ ಚರ್ಮ ಇದೆ ಅಲ್ಲ, ಬ್ರೌನ್ ಸ್ಕಿನ್ನು, ನಮಗೆ ಬೇಗ ಸನ್ ಡ್ಯಾಮೇಜ್ ಆಗುತ್ತೆ. ಬಿಸಿಲಿನಿಂದ ಆಗುವಂಥ ಡ್ಯಾಮೇಜು 2ನೇ ಕಾರಣ. 3ನೇದಾಗಿ, ನೀವೇನಾದರೂ ಓರಲ್ ಕಾಂಟ್ರಸೆಪ್ಟಿವ್ ಅಥವಾ ಹಾರ್ಮೋನಲ್ ಪಿಲ್ಸ್ ತಗೋತಾ ಇದ್ರೆ ಅಥವಾ ಯಾವುದೇ ಕಾರಣಕ್ಕೆ ಪೇನ್ ಕಿಲ್ಲರ್ಸ್ ತಗೋತಾ ಇದ್ರೆ ಅದರಿಂದ ಕೂಡ ಬಂಗು ಜಾಸ್ತಿ ಆಗ್ಬೋದು. ಪ್ರೆಗ್ನೆನ್ಸಿ ಹಾಗೂ ಲ್ಯಾಕ್ಟೇಷನ್ನಲ್ಲಿ ಇದು ಜಾಸ್ತಿ ಆಗ್ಬೋದು. ಕೆಲವು ಸತಿ ಏನಾಗುತ್ತೆ, ಪ್ರೆಗ್ನೆನ್ಸಿಯಲ್ಲಿ ಬಂದು ಹೊಟ್ಟೋಗುತ್ತೆ, ಆಮೇಲೆ ಮತ್ತೆ ಕಾಣಿಸ್ಕೊಳ್ಳುತ್ತೆ. ಈ ಮೆಲಾಸ್ಮಾ ಬಂದಂತಹ ಜನ ತುಂಬ ಮಾನಸಿಕವಾಗಿ ನೊಂದಿರ್ತಾರೆ ಅಂತ ನಮಗೆಲ್ಲ ಗೊತ್ತು. ಆದರೆ ಅವರು ಹೆಚ್ಚಿನ ಟೈಮ್ ಅವ್ರು ನೊಂದ್ಕೊಳ್ಳೋದಕ್ಕಿಂತ ಬೇರೆಯವ್ರು ಏನಾದರೂ ರೆಸ್ಪಾಂಡ್ ಮಾಡಿದಾಗ ಏನಾಯ್ತು ನಿನಗೆ ಅಂತ ಕೇಳಿದಾಗ ಇನ್ನೂ ಬೇಜಾರು ಮಾಡ್ಕೋತಾರೆ. ನಮ್ಮ ಹತ್ರ ಬರೋ ಹೆಣ್ಮಕ್ಳು ಹಾಗೂ ಮೆಲಾಸ್ಮಾದಿಂದ ಸಫರ್ ಆಗ್ತಾ ಇರೋರು ಯಾರೇ ಇರ್ಬೋದು, ಸ್ಟ್ರೆಸ್ಸಿಗೆ ಒಳಗಾಗಿರ್ತಾರೆ. ಫಸ್ಟ್ ಥಿಂಗ್, ಮೆಲಾಸ್ಮಾ ಮ್ಯಾನೇಜ್ಮೆಂಟ್ ಅಲ್ಲಿ ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಬೇಕು. ಸ್ಟ್ರೆಸ್ ಇಂದ ಕೂಡ ಮೆಲಾಸ್ಮಾ ಜಾಸ್ತಿ ಆಗುತ್ತೆ. ಸಾಮಾನ್ಯವಾಗಿ ಮೆಲಾಸ್ಮಾ ಪೇಷಂಟ್ಸ್ ನಮ್ಮ ಹತ್ರ ಬಂದಾಗ ಹಲವಾರು ಮೆಡಿಸಿನ್ಸ್ನ ಆಲ್ರೆಡಿ ಟ್ರೈ ಮಾಡಿಬಿಟ್ಟಿರ್ತಾರೆ. ಓವರ್ ದ ಕೌಂಟರ್ ಮೆಡಿಸಿನ್ಸ್ ಅಂತ ಹೇಳ್ತೇವೆ. ಕೆಲವು ಔಷಧಗಳು ತುಂಬಾ ಡೇಂಜರಸ್ ಇರ್ತವೆ, ಹಚ್ಚಿದ್ರೆ ಮುಖ ಕೆಂಪಾಗೋಗುತ್ತೆ. ಈಗ ಬೆಟ್ನೋವೇಟು, ಪ್ಯಾಂಡಮ್ ಇರ್ಬೋದು, ಮೆಲಲೈಟು, ಸ್ಕಿನ್ ಲೈಟು, ಈ ಥರದ ಸ್ಟಿರಾಯ್ಡ್ ಬೇಸ್ಡ್ ಕ್ರೀಮ್ಸನ್ನ ಉಪಯೋಗಿಸಿ ಚರ್ಮ ತುಂಬ ಹಾಳಾಗ್ಬಿಡುತ್ತೆ. ಆ ಥರದ್ದನ್ನು ದಯವಿಟ್ಟು ಅವಾಯ್ಡ್ ಮಾಡ್ಕೋಬೇಕಾಗತ್ತೆ. ನಾವು ಆ್ಯಸ್ ಅ ಸ್ಕಿನ್ ಸ್ಪೆಷಲಿಸ್ಟ್ ಏನು ಟ್ರೀಟ್ಮೆಂಟ್ ಕೊಡ್ತೀವಿ ಅನ್ನೋದನ್ನು ನಾನು ಇವತ್ತು ನಿಮಗೆ ಹೇಳ್ತೇನೆ. ನಾವು ಚರ್ಮರೋಗ ತಜ್ಞರಾಗಿ ಮೆಲಾಸ್ಮಾ ಪೇಷಂಟ್ ಬಂದಾಗ ಫಸ್ಟು ಸರಿಯಾಗಿ ಇವ್ಯಾಲ್ಯೂಯೇಟ್ ಮಾಡ್ತೇವೆ. ನಿಮ್ಮ ಮೆಲಾಸ್ಮಾ ಯಾವ ಲೆವೆಲ್ಲಲ್ಲಿದೆ. ಎಪಿಡರ್ಮಲ್ ಮೆಲಾಸ್ಮಾ ಅಂತ ಹೇಳ್ತೀವಿ, ಅಂದರೆ ಮೇಲ್ಗಡೆ ಲೇಯರಲ್ಲಿ ಮಾತ್ರ ಇರುವಂಥದ್ದು. ಡರ್ಮಲ್ ಮೆಲಾಸ್ಮಾ ಅಂತ ಹೇಳ್ತೀವಿ, ಅಂದರೆ ಕೆಳಗಡೆ ಲೇಯರ್ವರೆಗೂ ಹರಡಿರುವಂಥದ್ದು. ಇನ್ನು ಕೆಲವು ಸತಿ ಮಿಕ್ಸ್ಡ್ ಮೆಲಾಸ್ಮಾ ಅಂತ ಇರುತ್ತೆ. ಈ ಮೆಲಾಸ್ಮಾದ ಯಾವ ಡೆಪ್ತಲ್ಲಿದೆ ಅನ್ನೋದ್ರ ಮೇಲೆ ನಿಮ್ಮ ಟ್ರೀಟ್ಮೆಂಟು ಡಿಪೆಂಡ್ ಆಗುತ್ತೆ. ಇವ್ಯಾಲ್ಯೂಯೇಟ್ ಮಾಡಿದ ನಂತರ ಫಸ್ಟ್ ಥಿಂಗ್ ನಾವು ನಿಮಗೆ ಸಜೆಸ್ಟ್ ಮಾಡೋವಂಥದ್ದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್. ಅಂದರೆ ಬಿಸಿಲನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಡೈರೆಕ್ಟ್ ಸನ್ಲೈಟ್ ಒಂದೇ ಅಲ್ಲ, ನೀವು ಗ್ಯಾಸ್ ಸ್ಟವ್ ಮುಂದೆ ತುಂಬ ಹೊತ್ತು ಕಳೀತಾ ಇದ್ರೆ ಅಥವಾ ಬ್ಲೂ ಲೈಟಿಗೆ ಎಕ್ಸ್ಪೋಸ್ ಆಗ್ತಾ ಇದ್ರೆ ಅದನ್ನು ಕೂಡ ನೀವು ಅವಾಯ್ಡ್ ಮಾಡಬೇಕು. 2ನೇದಾಗಿ, ಒಂದು ಬ್ರಾಡ್ ಸ್ಪೆಕ್ಟ್ರಮ್ ಸನ್ಸ್ಕ್ರೀನ್ ಅನ್ನೋವಂಥದ್ದು ತುಂಬ ಬೇಸಿಕ್ಕು. ನಾವೆಲ್ಲರಿಗೂ ಹೇಳ್ತೇವೆ ಪೇಷಂಟ್ಸ್ಗೆ ಒಂದು ಮಾಯಿಶ್ಚರೈಸರ್ ಸನ್ಸ್ಕ್ರೀನ್ನ ದಿನಾಲೂ ಅಪ್ಲೈ ಮಾಡಿ ಅಂತ. ಆದರೆ ಈ ಮೆಲಾಸ್ಮಾ ಪೇಷಂಟ್ಸ್ಗೆ ಇದು ತುಂಬ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕಾಗತ್ತೆ. ನಿಮ್ಮ ಸನ್ಸ್ಕ್ರೀನು ಡಾಕ್ಟರ್ ಪ್ರಿಸ್ಕ್ರೈಬ್ಡ್ ಆಗಿದ್ರೆ ಬೆಟರು. ಯಾಕೆ ಹೇಳ್ತಿದ್ದೀನಿ ಅಂದರೆ, ಇದು ಬ್ರಾಡ್ ಸ್ಪೆಕ್ಟ್ರಮ್ ಆಗಿರಬೇಕು. ಅಂದರೆ ಎಲ್ಲ ರೀತಿಯ ಲೈಟನ್ನು ಕವರ್ ಮಾಡಬೇಕು. ವಿಸಿಬಲ್ ಲೈಟ್ ಇರ್ಬೋದು, ಅಲ್ಟ್ರಾ ವೈಲೆಟ್ ಲೈಟ್ ಇರ್ಬೋದು, ಇನ್ಫ್ರಾರೆಡ್ ಲೈಟ್ ಇರ್ಬೋದು, ಬ್ಲೂ ಲೈಟ್ ಇರ್ಬೋದು. ಎಲ್ಲ ರೀತಿಯ ಲೈಟು ಕವರ್ ಆದಾಗ ಮಾತ್ರ ಮೆಲನಿನ್ ಉತ್ಪತ್ತಿನ ನೀವು ತಡೆಗಟ್ಟಬಹುದು. ಇಂತಹ ಒಂದು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರುವಂಥ ಸನ್ಸ್ಕ್ರೀನ್ನ ನೀವು ಸರಿಯಾಗಿ ಹಚ್ಕೋಬೇಕು. ಬೆಳಿಗ್ಗೆ ಎದ್ದ ತಕ್ಷಣವೇ ಸ್ಟಾರ್ಟ್ ಮಾಡಿದರೆ ಮಧ್ಯಾಹ್ನದ ಹೊತ್ತು ಮತ್ತೆ ರಿಪೀಟ್ ಮಾಡಿ, ಹಾಗೂ ಹೊರಗಡೆ ಹೋಗಿದ್ರೆ ಎವ್ರಿ 2 hours ರೀಅಪ್ಲೈ ಮಾಡಿ ಅಂತ ಹೇಳ್ತೀವಿ. ಇದ್ರ ಜೊತೆಗೆ ನಾವು ರಾತ್ರಿ ನಿಮಗೆ ಹಚ್ಚಲಿಕ್ಕೆ ಫಸ್ಟು ಚರ್ಮದ ಬ್ಯಾರಿಯರ್ ರಿಪೇರ್ ಆಗಲಿಕ್ಕೆ ಕೆಲವು ಕ್ರೀಮ್ಸ್ನ ಕೊಟ್ಟಿರ್ತೀವಿ, ಹಾಗೂ ಎಕ್ಸೆಸ್ ಮೆಲನಿನ್ನ ರಿಮೂವ್ ಮಾಡಲಿಕ್ಕೆ ಕೆಲವು ಔಷಧಗಳನ್ನು ಕೊಡಲಾಗತ್ತೆ. ನಮ್ಮ ಟೆಕ್ಸ್ಟ್ ಬುಕ್ಸಲ್ಲಿ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತೇವೆ, ಟ್ರಿಪಲ್ ಕಾಂಬಿನೇಷನ್ ಅಂತ, ಇದನ್ನ ಕೊಟ್ಟಿರ್ತಾರೆ. ಹೈಡ್ರೋಕ್ವಿನೋನ್, ಟ್ರೆಟಿನಾಯಿನ್, ಮೂಮೆಟಜೋನ್, ಈ ಥರ ಔಷಧಗಳನ್ನು ಕೊಟ್ಟಿರ್ತಾರೆ. ಆದರೆ ನಾವು ನಮ್ಮ ಇಂಡಿಯನ್ ಚರ್ಮದಲ್ಲಿ ಇದನ್ನ ತುಂಬ ಕಡಿಮೆ ಬಳಸ್ತೇವೆ. ಯಾಕೆ ಅಂದರೆ ನಮ್ಮ ಚರ್ಮ ಸ್ವಲ್ಪ ತೆಳು ಇರುತ್ತೆ. ವೆಸ್ಟರ್ನ್ ಸ್ಕಿನ್ ಅಕ್ಸೆಪ್ಟ್ ಮಾಡುವಷ್ಟು ನಮ್ಮ ಚರ್ಮ ಅದನ್ನು ಅಕ್ಸೆಪ್ಟ್ ಮಾಡೋದಿಲ್ಲ. ಹಾಗಾಗಿ ನಾವು ಇಂಡಿಯನ್ಸ್ ಡರ್ಮಟಾಲಜಿಸ್ಟು ಸ್ವಲ್ಪ ಸೇಫರ್ ಆಪ್ಷನ್ಸ್ನ ಪ್ರಿಫರ್ ಮಾಡ್ತೀವಿ. ನಾವು ಕೊಡುವಂಥ ಔಷಧಗಳಲ್ಲಿ ಡಿಪಿಗ್ಮೆಂಟಿಂಗ್ ಏಜೆಂಟ್ಸೇ ಇರ್ತವೆ, ಆದರೆ ಅವು ಮೈಲ್ಡರ್ ಒನ್ಸು. ಕೋಜಿಕ್ ಆ್ಯಸಿಡ್ ಇರ್ಬೋದು, ಆರ್ಬುಟಿನ್ ಇರ್ಬೋದು, ಲಿಕ್ಕರಿಶ್ ಇರ್ಬೋದು, ರಿಸಾರ್ಸಿನಾಲ್ ಇರ್ಬೋದು. ಆದರೆ ಸ್ವಲ್ಪ ಸಮಯದ ಮಟ್ಟಿಗೆ ಮಾತ್ರ ಅದನ್ನು ಕೊಟ್ಟು ಮತ್ತೆ ಮೇಂಟೆನೆನ್ಸ್ ಥೆರಪಿ ಅಂತ ಕೊಡ್ತೇವೆ.
ಸೊ ನೀವು ನಿಮ್ಮ ಡಾಕ್ಟರ್ ಯಾವ ಔಷಧನ ಕೊಟ್ಟಿರ್ತಾರೆ ಅದನ್ನ ಅಷ್ಟು ದಿನಗಳಿಗೆ ಉಪಯೋಗಿಸಿದ ಮೇಲೆ ಮತ್ತೆ ಹೋಗಿ ಮೇಂಟೆನೆನ್ಸ್ ಟ್ರೀಟ್ಮೆಂಟ್ ಯಾವ ಥರ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡು ಕರೆಕ್ಟಾಗಿ ಫಾಲೋ ಮಾಡ್ಕೊಳ್ಳಿ. ಸೊ ಇದ್ರ ಜೊತೆಗೆ ಸಪೋಸ್ ನಿಮ್ಮ ಮೆಲಾಸ್ಮಾ ತುಂಬ ಸ್ಟಬ್ಬರ್ನ್ ಇತ್ತು, ಡೀಪ್ ಆಗಿತ್ತು ಅಂತಂದರೆ ಓರಲ್ ಮೆಡಿಸಿನ್ಸ್ನ ಕೂಡ ನಿಮ್ಮ ಡಾಕ್ಟರು ಪ್ರಿಸ್ಕ್ರೈಬ್ ಮಾಡ್ಬೋದು. ಇವುಗಳ ಹೊರತಾಗಿ ನಿಮಗೆ ಸ್ವಲ್ಪ ಇನ್ನೂ ಬೆಟರ್ ಇಂಪ್ರೂವ್ಮೆಂಟ್ ಬೇಕು ಆ ಥರ ಇದ್ದರೆ ನಿಮ್ಮ ಡಾಕ್ಟರ್ ನಿಮಗೆ ಕೆಮಿಕಲ್ ಪೀಲ್ಸ್ ಆಗಿರ್ಬೋದು ಅಥವಾ ಲೇಸರ್ ಚಿಕಿತ್ಸೆ ಇರ್ಬೋದು, ಈ ಥರ ಅಡ್ವಾನ್ಸ್ಡ್ ಚಿಕಿತ್ಸೆಯನ್ನು ಕೂಡ ಸಜೆಸ್ಟ್ ಮಾಡ್ಬೋದು. ಇದು ಯಾವುದೂ ನಿಮ್ಮ ಬಂಗನ್ನು ಸಂಪೂರ್ಣವಾಗಿ ಗುಣ ಮಾಡದೇ ಇದ್ರೂ ಕೂಡ ನಿಮಗೆ ಕಾಸ್ಮೆಟಿಕ್ ಇಂಪ್ರೂವ್ಮೆಂಟ್ನ ತಂದುಕೊಡುತ್ತೆ. ಸೊ ಇದೆಲ್ಲ ಟ್ರೀಟ್ಮೆಂಟ್ ಮಾಡಿಕೊಂಡು ಬಂಗ್ ಸಂಪೂರ್ಣವಾಗಿ ಹೊರಟು ಹೋಗುತ್ತಾ ಡಾಕ್ಟ್ರೆ ಅಂತ ನನ್ನ ಪೇಷಂಟ್ಸ್ ಕೇಳ್ತಾರೆ. ಕೆಲವರಿಗೆ ಹೊರಟು ಹೋಗುತ್ತೆ, ಆದರೆ ಕೆಲವರಿಗೆ ಪರ್ಸಿಸ್ಟೆಂಟ್ ಆಗಿ ಇರುತ್ತೆ. ನಿಮ್ಮ ಮೇಂಟೆನೆನ್ಸ್ ಇದರಲ್ಲಿ ತುಂಬ ಮುಖ್ಯವಾಗುತ್ತೆ. ಫಸ್ಟ್ ಥಿಂಗ್ ಒಂದು ಸನ್ಸ್ಕ್ರೀನು. ನೀವು ಯಾವುದೇ ಟ್ರೀಟ್ಮೆಂಟ್ ಮಾಡದೆ ಒಂದು ಒಳ್ಳೆ ಸನ್ಸ್ಕ್ರೀನ್ನ ಥ್ರೂ ಔಟ್ ಕನ್ಸಿಸ್ಟೆಂಟಾಗಿ ಹಚ್ತಾ ಇದ್ರೆ ಆಟೋಮ್ಯಾಟಿಕಲಿ ನಿಮ್ಮ ಮೆಲಾಸ್ಮಾ ಫೇಡ್ ಆಗ್ತಾ ಹೋಗುತ್ತೆ. ಕೆಲವು ವರ್ಷಗಳು ತಗೋಬೋದು, ಆದರೆ ಸನ್ಸ್ಕ್ರೀನ್ ಮೇಲೆ ನಂಬಿಕೆ ಇಟ್ಟು ನಿಮಗೆ ಅಡ್ಜಸ್ಟ್ ಆಗುವಂಥ ಸನ್ಸ್ಕ್ರೀನ್ನ ತಗೊಂಡು ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ. ಅದರಂತಹ ಔಷಧ ಮತ್ತೊಂದಿಲ್ಲ. ಸೊ ಮೆಲಾಸ್ಮಾ ಇರೋರು ಯಾವ ರೀತಿಯ ಆಹಾರ ಸೇವನೆ ಮಾಡಬೇಕು? ಸೊ ಮೆಲಾಸ್ಮಾ ಇರೋವಂಥವರು ಎಲ್ಲ ರೀತಿಯ ಫುಡ್ಡು, ಆದರೆ ಕಲರ್ಫುಲ್ ಆಗಿರೋವಂಥ ವೆಜಿಟೇಬಲ್ಸು ಮತ್ತು ಫ್ರೂಟ್ಸ್ನ ಜಾಸ್ತಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಅದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಮೆಲನಿನ್ ಉತ್ಪತ್ತಿ ಕಡಿಮೆ ಆಗುತ್ತೆ ಹಾಗೂ UV ಪ್ರೊಟೆಕ್ಷನ್ ಬೆಟರ್ ಆಗುತ್ತೆ. ಸೊ ಎಲ್ಲ ರೀತಿಯ ವೆಜಿಟೇಬಲ್ಸ್ ಫ್ರೂಟ್ಸ್ ತಗೊಳ್ಳುವಾಗ ನಿಮಗೆ ಎಸ್ಪೆಷಲಿ ಕಲರ್ಡ್ ಒನ್ಸು, ಅಂದರೆ ಈಗ ಟೊಮ್ಯಾಟೊ ಇರ್ಬೋದು, ಕ್ಯಾರೆಟ್ ಇರ್ಬೋದು, ಪಪ್ಪಾಯ ಇರ್ಬೋದು. ಸೊ ಇವೆಲ್ಲ ಹೇರಳವಾಗಿ ಲೈಕೋಪೀನ್ ಮತ್ತು ವಿಟಮಿನ್ A ಇರೋದ್ರಿಂದ ಹೆಲ್ಪ್ ಆಗುತ್ತೆ. ಸೊ ಮೆಲಾಸ್ಮಾ ಇರುವವರು ಹೊರಗಡೆ ಹೋಗುವಾಗ ಸನ್ಸ್ಕ್ರೀನ್ ಜೊತೆಗೆ ಎಕ್ಸ್ಟ್ರಾ ಪ್ರೊಟೆಕ್ಷನ್ ತಗೊಳ್ಳಿ. ಎಸ್ಪೆಷಲಿ ಸಮ್ಮರ್ ಮಂತ್ಸಲ್ಲಿ, ಬೇಸಿಗೆ ಕಾಲದಲ್ಲಿ ಸೂರ್ಯನ ಕಿರಣಗಳು ತುಂಬ ತೀಕ್ಷ್ಣವಾಗಿರೋದ್ರಿಂದ ಮೆಲಾಸ್ಮಾಗೆ ಅಗ್ರವೇಟ್ ಆಗುವಂಥ ಚಾನ್ಸ್ ಇರುತ್ತೆ. ಹಾಗೂ ನೀವು ಚಳಿಗಾಲದಲ್ಲಿ ಕೆಲವು ಸತಿ ಮೋಡ ಇದೆ, UV ಲೈಟ್ ಇಲ್ಲ ಅಂತ ಹೊರಗಡೆ ಹೋಗ್ಬಿಡ್ತೀರಾ. ಸೊ ಅಂಥ ಟೈಮಲ್ಲಿ ಕೂಡ ಸನ್ಸ್ಕ್ರೀನ್ ಹಚ್ಚೋದನ್ನ ಮರಿಬೇಡಿ, ಯಾಕೆಂದರೆ ಮೋಡ ಇದ್ರೂ ಕೂಡ ಅಲ್ಟ್ರಾವೈಲೆಟ್ ಲೈಟ್ ಇದ್ದೇ ಇರುತ್ತೆ. ಸೊ ಈಗ ನಿಮಗೆ ಮೆಲಾಸ್ಮಾ ಇದ್ದು ನೀವು ಯಾವ ಟೈಮಲ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು? ಈ ಮೆಲಾಸ್ಮಾ ನಿಮ್ಗೆ ಏನು ತೊಂದರೆ ಕೊಡ್ತಿಲ್ಲ, ನೀವು ಅದಕ್ಕೆ ಸರಿಯಾಗಿ ಅಡ್ಜಸ್ಟ್ ಆಗಿದ್ದೀರಾ, ಹಾಗೂ ನೀವು ಸನ್ಸ್ಕ್ರೀನು ಮಾಯ್ಶ್ಚರೈಸರ್ ಎಲ್ಲ ಬಳಸ್ಕೊಂಡು ನಿಮ್ಮ ಸ್ಕಿನ್ನ ಹೆಲ್ದಿಯಾಗಿ ಮೇಂಟೈನ್ ಮಾಡ್ಕೋತಾ ಇದ್ದೀರಾ ಅಂದರೆ ಇಟ್ಸ್ ಓಕೆ. ಆದರೆ ನಿಮ್ಮ ಚರ್ಮ ತುಂಬ ರೆಡ್ ಆಗ್ತಾ ಇದ್ರೆ ಅಥವಾ ಕೆಲವು ಸತಿ ನಿಮಗೆ ಅದ್ರ ಬಗ್ಗೆ ತುಂಬ ಕಾನ್ಷಿಯಸ್ ಆಗಿದ್ರೆ, ಅದರಿಂದ ನೀವು ಮಾನಸಿಕವಾಗಿ ವ್ಯಥೆ ಪಡ್ತಾ ಇದ್ರೆ ವ್ಯಥೆ ಪಡಬೇಕಾಗಿಲ್ಲ, ಸಫರ್ ಆಗಬೇಕಾಗಿಲ್ಲ. ನೀವು ಒಂದು ಸಹಾಯಕ್ಕಾಗಿ ಚರ್ಮ ವೈದ್ಯರನ್ನ ಕಾಣ್ಬೋದು. ಸೊ ನಿಮಗೆ ಮುಖದ ಮೇಲೆ ಕಪ್ಪು ಮಚ್ಚೆಗಳು ಕಾಣಿಸ್ಕೊಂಡ್ರೆ ಮೊದಲನೇದಾಗಿ ಏನು ಮಾಡ್ತೀರಾ? ಅಕ್ಕಪಕ್ಕದವ್ರನ್ನ ಕೇಳ್ತೀರಾ, ನಿಮ್ಮ ಫ್ರೆಂಡ್ಸನ್ನ ಕೇಳ್ತೀರಾ, ಯಾವುದೋ ಕ್ರೀಮ್ ಉಪಯೋಗಿಸ್ಬಿಡ್ತೀರಾ. ಸೊ ಅದರಿಂದ ಡ್ಯಾಮೇಜ್ ಆಗ್ಬೋದು, ಚರ್ಮ ಕೆಂಪಾಗಿ ಡ್ಯಾಮೇಜ್ ಆಗಿ ನಮ್ಗೆ ಅದನ್ನು ರಿಪೇರಿ ಮಾಡೋದು ಕೂಡ ಕಷ್ಟ ಆಗ್ಬೋದು. ಸೊ ಇನ್ನೊಂದು ಏನು ಮಾಡ್ತಾರೆ, ಕೆಲವರು ಮೆಡಿಕಲ್ ಸ್ಟೋರಿಗೆ ಹೋಗಿ ಯಾವುದೋ ಕ್ರೀಮ್ ತಗೊಂಡು ಹಚ್ಕೋತಾರೆ. ಮೆಡಿಕಲ್ ಸ್ಟೋರಲ್ಲಿ ಫಾರ್ಮಸಿಸ್ಟ್ಗೆ ನಿಮ್ಮ ಚರ್ಮದ ಬಗ್ಗೆ ಧ್ಯಾನ ಇರೋದಿಲ್ಲ, ಅವರಿಗೆ ಅದ್ರ ಬಗ್ಗೆ ಏನೂ ಗೊತ್ತಿರೋದಿಲ್ಲ. ಹಾಗಾಗಿ ನೀವು ಅದನ್ನು ಹಚ್ಚಿ ನಿಮ್ಮ ಚರ್ಮನ ಹಾಳು ಮಾಡ್ಕೋಬೇಡಿ. ಇನ್ನೊಂದು ಸಿನಾರಿಯೋ ಏನಾಗುತ್ತೆ, ಟಿಪಿಕಲಿ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಒಂದು ಇನ್ಫ್ಲೂಯೆನ್ಸರ್ ಹೇಳಿದ ಕ್ರೀಮ್ನ ಹಚ್ಕೊಂಡ್ಬಿಡ್ತಾರೆ, ಅಥವಾ ಅವ್ರು ಹೇಳಿದ ಹೋಮ್ ರೆಮಿಡೀಸ್ನೆಲ್ಲ ಟ್ರೈ ಮಾಡ್ತಾರೆ. ಆಮೇಲೆ ಫ್ರಸ್ಟ್ರೇಟ್ ಆಗೋಗುತ್ತೆ. ಸೊ ಯಾವುದೇ ಹೋಮ್ ರೆಮಿಡಿಗೂ ಈ ಮೆಲಾಸ್ಮಾ ಹೋಗೋದಿಲ್ಲ. ಆದರೆ ನೀವು ಹಾಲ್ಕೆನೆ ಇರ್ಬೋದು, ಅರಿಶಿನ ಇರ್ಬೋದು, ಈ ಥರದ ಸೇಫ್ ಇಂಗ್ರೀಡಿಯೆಂಟ್ಸನ್ನು ಮನೆಯಲ್ಲಿ ಪ್ಯಾಕ್ ಹಾಕ್ಕೊಳ್ಳೋದ್ರಿಂದ ನಾವೇನಂತ ಹಾರ್ಮ್ ಆಗುತ್ತೆ ಅಂತ ಹೇಳಲ್ಲ. ಆದರೆ ಅದರಿಂದ ಮೆಲಾಸ್ಮಾ ಕ್ಯೂರ್ ಕೂಡ ಆಗೋದಿಲ್ಲ. ಅದರಿಂದಾಗಿ ನಿಮಗೆ ಮೆಲಾಸ್ಮಾ ಅಥವಾ ಬಂಗಿನ ತೊಂದರೆ ಇದ್ದರೆ ಫಸ್ಟು ಒಂದು ಚರ್ಮ ವೈದ್ಯರನ್ನ ಕಂಡು ಒಂದು ಬೇಸಿಕ್ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಸನ್ಸ್ಕ್ರೀನ್ ಮತ್ತು ಮಾಯ್ಶ್ಚರೈಸರ್ನ ಲೈಫ್ ಲಾಂಗ್ ಹಾಕ್ಕೋಬೇಕಾಗತ್ತೆ. ಅದನ್ನು ದಯವಿಟ್ಟು ಮರಿಬೇಡಿ. ನಿಮ್ಮ ಸಮೀಪದ ಚರ್ಮರೋಗ ತಜ್ಞರನ್ನು ಮೀಟ್ ಮಾಡಿಕೊಂಡು ಸರಿಯಾಗಿ ನಿಮ್ಮ ಅಗತ್ಯತೆಗಳನ್ನು ಅವ್ರಿಗೆ ಹೇಳಿ ನಿಮಗೆ ಅಡ್ಜಸ್ಟ್ ಆಗುವ ರೀತಿ ನೀವು ಟ್ರೀಟ್ಮೆಂಟ್ನ ಬಳಸ್ಕೊಂಡು ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು. ಸ್ಟ್ರೆಸ್ ಮಾಡ್ಕೊಳ್ಬೇಡಿ, ಮೆಲಾಸ್ಮಾನ ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ. ಸೊ ಈ ಬಂಗ್ನಿಂದ ನೀವು ನೊಂದಿದ್ರೆ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಬಂಗ್ನಿಂದ ಸಫರ್ ಮಾಡ್ತಾ ಇದ್ರೆ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ, ಹೆಲ್ಪ್ ಆಗುತ್ತೆ. ನಿಮಗೆ ಇನ್ಫಾರ್ಮೇಷನಿಂದ ಉಪಯೋಗ ಆಗಿರುತ್ತೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.